ರಾಜ್ಯದಲ್ಲಿ ಪವರ್ ಶೇರಿಂಗ್ ಫೈಟ್, ಸಿಎಂ ಆಗಲು ಆತುರ ಇಲ್ಲ ಎಂದ ಬಂಡೆ. ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಕೂಗು ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎಂದು ಕಾರ್ಯಕರ್ತರು ಒಂದ್ ಕಡೆ ಘೋಷಣೆ ಕೂಗ್ತಿದ್ದಾರೆ. ಮತ್ತೊಂದೆಡೆ ಕನಕಪುರ ಬಂಡೆ ಪರ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಬ್ಯಾಟ್ ಬೀಸಿದ್ದಾರೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಲಾಲ್ಬಾಗ್ನಲ್ಲಿ ಬೆಂಗಳೂರು ನಡಿಗೆ ಹೆಸರಿನಲ್ಲಿ ನಡೆಸಿದ ಸಾರ್ವಜನಿಕರ ಭೇಟಿ ಕಾರ್ಯಕ್ರಮದಲ್ಲಿ ಡಿಕೆಶಿ ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಆಗೋಕೆ ನನಗೆ ಆತುರ ಇಲ್ಲ ಎಂದು ಹೇಳುವ ಮೂಲಕ ವಿಪಕ್ಷಗಳ ನವೆಂಬರ್ ಕ್ರಾಂತಿ ಚರ್ಚೆ ವಿಚಾರಕ್ಕೆ ಬ್ರೇಕ್ ಹಾಕುವ ಯತ್ನ ಮಾಡಿದ್ದಾರೆ. ಯಾವ ಕ್ಯಾಬಿನೆಟ್ ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನಿಲ್ಲ. ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಯಾರು ನೀವು ಪ್ರಸ್ತಾವನೆ ಮಾಡ್ತಾರೆ. ನಾನು ಮಾಡ್ಕೊಳ್ಳ ಚೀಫ್ ಮಿನಿಸ್ಟರ್ ಮಾಡಬೇಕು, ನಾವಿಬ್ರು ಮಾಡಿದ್ಮೇಲೆ ಇನ್ನೇನಿದೆ ಅಲ್ಲಿ. ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಒಬ್ಬ ಎಲ್ಲರ ಮನೆ ಬಾಗಿಲು ಗೊತ್ತಿರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್ ಏನೇ ಇದ್ರು ಹೈಕಮಾಂಡ್. ಯಾರೋ ನಾಗರಿಕರು ಮುಖ್ಯಮಂತ್ರಿ ಆಗುವ ಸಮಯ ಹತ್ತಿರ ಬಂತ ಅಂತ ಕೇಳಿದ್ರು. ಅದಕ್ಕೆ ನಾನು ಉತ್ತರಿಸಿಲ್ಲ. ನನ್ನ ಮಾತು ಹತ್ತಿರ ಬರ್ತಿದೆ ಅಂತ ತಿರುಚಿ ತೋರಿಸಬೇಡಿ. ಸುಳ್ಳು ನ್ಯೂಸ್ ಕ್ರಿಯೇಟ್ ಮಾಡ್ತೀರಾ, ಮೀಡಿಯಾದವರು ರಾಜಕಾರಣ ಮಾಡಬೇಡಿ ಎಂದು ಡಿಕೆಶಿ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿ ಆಗೋ ಟೈಮ್ ಹತ್ತಿರ ಬಂದಿದೆ ಅಂತ ಹೇಳಿಲ್ಲ. ನನ್ನ ರಾಜ್ಯದ ಜನರಿಗೆ ಒಳ್ಳೆ ಕೆಲಸ ಮಾಡಲು ಹೊರಟಿದ್ದೇನೆ. ಸುಳ್ಳು ಸುದ್ದಿ ಹಾಕಿದ್ರೆ ಮಾನನಷ್ಟ ಕೇಸ್ ಆಗ್ತೀನಿ ಎಂದು ಎಚ್ಚರಿಸಿದ್ದಾರೆ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಯಾವ ಹತ್ರ ಬರ್ತಾ ಇದೆಂದನೂ ನಾನು ಹೇಳಿಲ್ಲ, ಹೇಳ್ಬೇಕಾದ ಅವಶ್ಯಕತೆನಿಲ್ಲ. ಐ ನೋ ವಾಟ್ ಈಸ್ ಮೈ ಡೆಸ್ಟಿನಿ. ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ನನಗೆ ನನ್ನ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು, ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು. ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ. ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದ್ದೀರ ನೀವೆಲ್ಲ ಮೀಡಿಯಾ. ಐ ಆಮ್ ಟೆಲಿಂಗ್ ಯು, ಸುಮ್ಮನೆ ಸುಳ್ಳೆಲ್ಲ ಇಲ್ಲಿದ್ದೆಲ್ಲ ಮಾಡಕ್ ಹೋಗಿದ್ವಿ. ಆಗ್ಲೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆನೆ ಇದನ್ನ ದೊಡ್ಡ ನ್ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀರಾ. ಆಗ್ಲೇ ಹತ್ರ ಬರ್ತಾ ಇದೆ ಅಂತ ಎಲ್ಲಿ ಹೇಳಿದೀನಿ ನಾನು? ಹೇಳಿದೀನಿ ಯಾರು ಮಾತು ಹಾಕಿದ್ರೆ ನಾನು ನಿಮ್ಮ ಮೇಲೆ ವಾಪಸ್ ಇದ್ದನ್ನು ನಾನು ಐ ವಿಲ್ ಹ್ಯಾವ್ ಟು ಫೈಲ್ ಎ ಡಿಫಾಮೇಷನ್ ಕೇಸ್ ಅನ್ನು ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಫ್ ಎನಿ ಚಾನೆಲ್ಸ್ ಟ್ರೈ ಟು ಮಿಸ್ಗೈಡ್, ನನಗೆ ನಂದೇ ಆದಂತ ಸಮಯ ಪ್ರಜ್ಞೆ ಇದೆ. ನನಗೆ ಸ್ಪಷ್ಟ ಗುರಿ, ದಿಟ್ಟ ನಿರ್ಧಾರ, ನಿಖರತೆ ಡಿಕೆಶಿಗೆ ಇದೆ. ಕ್ರಾಂತಿ ಆಗೋದು ಖಚಿತ ಎಂದ ಆರ್ ಅಶೋಕ್. ನನಗೆ ಸಿಎಂ ಆಗುವ ಆತುರ ಇಲ್ಲ, ನನ್ನ ದಾರಿ ಸ್ಪಷ್ಟ ಇದೆ ಎಂಬ ಡಿಕೆಶಿ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸ್ಪಷ್ಟ ಗುರಿ, ದಿಟ್ಟ ನಿರ್ಧಾರ, ನಿಖರತೆ ಇದೆ. ಅವರಿಗೆ ಗುರಿ ಮುಟ್ಟೋದಕ್ಕೆ ಕ್ಷಣಗಣನೆ ನಡೀತಾ ಇದೆ. ಸ್ಯಾಟಲೈಟ್ ಹಾರಿಸಲು ಕ್ಷಣಗಣನೆ ಶುರುವಾಗಿದೆ. ರಾಮನಗರ ಶಾಸಕ ನೋಟಿಸ್ ಪಡೆದ ಮೇಲೂ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುವುದು ಖಚಿತ ಎಂದು ಅಶೋಕ್ ಹೇಳಿದ್ದಾರೆ. ಮೆಚ್ಚಲೇಬೇಕು. ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವನು. ಯಾರಿಗೆ? ಇಕ್ಬಾಲ್ ಹುಸೇನ್. ನೋಟಿಸ್ ಯಾರು? ಡಿ ಕೆ ಶಿವಕುಮಾರೇ. ನೋಟಿಸ್ ಕೊಟ್ಟ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಮಾಡಿದ್ದಾನೆ ಅಂದ್ರೆ, ಇದು ಗಾದೆ ಇದೆಯಲ್ಲ, ಮಗು ಚಿವುಟೋದು, ಮಗು ಇದು ಆಯ್ತಲ್ಲ, ತೊಟ್ಟು ತಗೋದು, ಎರಡು ಇದೆ. ಇದನ್ನೇ ಹೇಳೋದು. ಅಂದ್ರೆ ಅಷ್ಟು ಧೈರ್ಯವಾಗಿ ಒಬ್ಬ ಕಾಂಗ್ರೆಸ್ MLA ಹೇಳ್ತಾನೆ ಅಂತಂದ್ರೆ ನಿಖರತೆ, ಸ್ಪಷ್ಟತೆ, ಗುರಿ ಎಲ್ಲನೂ ಡಿ ಕೆ ಶಿವಕುಮಾರ್ಗೆ ಇದೆ. ಡಿಕೆಶಿ ಸಿಎಂ ಆಗ್ತಾರೆ ಎಂದು ಇಕ್ಬಾಲ್ ಪುನರುಚ್ಚಾರ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆಂದು ರಾಯಚೂರು ಶಾಸಕ ಇಕ್ಬಾಲ್ ಹುಸೇನ್ ಪುನರುಚ್ಚರಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಖಂಡಿತವಾಗಿಯೂ ಸಿಎಂ ಆಗ್ತಾರೆ ಎಂದು ಬ್ಯಾಟಿಂಗ್ ಮಾಡಿದ್ದಾರೆ. ಖಂಡಿತವಾಗೂ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಇದೇ ಪೀರಿಯಡ್ ಅಲ್ಲಿ ಆಗ್ತಾರೆ. ಸರ್ ಏನಿದೆ ಸರ್ ಒಳಗಿಂದ ಚರ್ಚೆ ಏನ್ ನಡೀತಾ ಇದೆ? ಚರ್ಚೆ ಏನಿಲ್ಲ ರೀ. ಮತ್ತೆ ರಾಜಕಾರಣದಲ್ಲಿ ಎಲ್ರಿಗೂ ಒಂದು ಅವಕಾಶ ಬೇಕಲ್ವಾ?
ಅವಕಾಶ ಸಿಕ್ಕದ ಅವಕಾಶ ಕೊಡ್ತಾ ಇದ್ದಾರೆ, ಅವಕಾಶ ಆಗ್ತದೆ. ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ. ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಎರಡು ಗುಂಪಿದೆ. ಹೈ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಎಂದ ಬೊಮ್ಮಾಯಿ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ನಡೆಯುತ್ತಿರುವ ಪವರ್ ಶೇರಿಂಗ್ ಫೈಟ್ ಬಗ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಪ್ರಮಾಣ ಸ್ವೀಕರಿಸಿದ ಅಂದಿನಿಂದಲೂ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯಾಗ್ತಿದೆ. ಯಾವ ಹೈಕಮಾಂಡ್ ಹೇಳಿದ್ರು ಅಷ್ಟೇ, ಯಾವ ಲೋ ಕಮಾಂಡ್ ಹೇಳಿದ್ರು ಯಾರೂ ನಿಲ್ಲಿಸ್ತಿಲ್ಲ. ಹೈಕಮಾಂಡ್ಗೂ ಫುಲ್ ಸ್ಟಾಪ್ ಇಡಲು ಆಗ್ತಿಲ್ಲ, ಅಲ್ಲಿಯೂ ಎರಡು ಗುಂಪಿದೆ ಅಂತ ಹೇಳಿದ್ದಾರೆ. ಇದನ್ನು ಒಟ್ಟಾರೆ ಈ ಸರ್ಕಾರದ ಪ್ರಮಾಣ ವಚನ ಮಾಡಿರುವ ದಿನದಿಂದ ಅಧಿಕಾರದ ಹಂಚಿಕೆ ಹಸ್ತಾಂತರ ಮೊದಲನೇ ದಿನದಿಂದಲೂ ಕೂಡ ಪ್ರಾರಂಭ ಆಗಿದೆ. ಅದಿನ್ನೂ ಕೂಡ ನಿಂತಿಲ್ಲ. ಯಾರು ಹೈಕಮಾಂಡ್ ಹೇಳಿದ್ರು ಅಷ್ಟೇ, ಲೋ ಕಮಾಂಡ್ ಹೇಳಿರುತ್ತೆ, ಯಾರು ಕೂಡ ನಿಲ್ಲಿಸ್ತಾ ಇಲ್ಲ. CM ಕಡೆಯವರು ಅವರು ಮುಂದುವರಿತಾರೆ, 5 ವರ್ಷ ಮುಗಿಸ್ತಾರೆ ಅಂತ ಇವರಿಲ್ಲ. ನಮ್ಮ DK ಶಿವಕುಮಾರ್ ಅವರು ನನಗನ್ನಿಸ್ತಾ ಇದೆ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟವಾದ ನಿರ್ದೇಶನ ತಗೋತಾರೆ. ಅಲ್ಲಿನೂ ಕೂಡ ಎರಡು ಗುಂಪಾಗಿದೆ. ಹೈಕಮಾಂಡ್ ಫುಲ್ ಸ್ಟಾಪ್ ಇಡಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿನೂ ಕೂಡ ಎರಡು ಗುಂಪಿದೆ. ಒಂದು ಗುಂಪು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಇನ್ನೊಂದು ಗುಂಪಿಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲೇ ಬಂದಿರೋದು ಸಮಸ್ಯೆ ಇರೋದು ಅಲ್ಲಿ. ಆದ್ರಿಂದ ನಮಗೆ ಅದು ಆಂತರಿಕ ವಿಚಾರ, ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಅಭಿವೃದ್ಧಿಯಲ್ಲಿ ಸರ್ಕಾರದ ಸಾಧನೆ ಶೂನ್ಯ. ನವೆಂಬರ್ ಕ್ರಾಂತಿ ಕೇಳಿದ್ದು ಯಾರು ಎಂದ BC ಪಾಟೀಲ್. ಹಾವೇರಿ ಜಿಲ್ಲೆಯಲ್ಲಿ ಮಾತನಾಡಿದ ಮಾಜಿ ಕೃಷಿ ಸಚಿವ BC ಪಾಟೀಲ್, ಜನರ ಮನಸ್ಸನ್ನ ಡೈವರ್ಟ್ ಮಾಡಲು ಪವರ್ ಶೇರಿಂಗ್ ಹಾಗೂ ಡಿನ್ನರ್ ಮೀಟಿಂಗ್ ಮಾಡ್ತಿದ್ದಾರೆ. ಪವರ್ ಶೇರಿಂಗ್ಗೂ ನಮಗೂ ಸಂಬಂಧ ಇಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕ್ರಾಂತಿ ಯಾರು ಕೇಳಿದ್ರು? ಅಭಿವೃದ್ಧಿ ಶೂನ್ಯವಾದ ಸರ್ಕಾರ ಇದಾಗಿದೆ. ಜನರು ಚೀಮಾರಿ ಹಾಕ್ತಿದ್ದಾರೆ. ಟೈಮ್ ಬಂದಾಗ ಸರಿಯಾದ ಪಾಠ ಕಲಿಸ್ತೇವೆ ಅಂತ ಹೇಳಿದ್ದಾರೆ. ತಿಳ್ಕೊಳ್ಳಿ, ಪವರ್ ಶೇರಿಂಗ್ ಏರಿಂಗ್ ಇಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್. ನಮಗೆ ಸಂಬಂಧ ಇಲ್ಲದಂತ ವಿಷಯ. ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ನಿಮ್ ಕ್ರಾಂತಿಗಳನ್ನ ಯಾರು ಕೇಳಿದಾರಪ್ಪ? ಇದು ಏನಂದ್ರೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ. ಯಾವುದೇ ರೀತಿಯ ಅಭಿವೃದ್ಧಿಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಜನ ರಸ್ತೆಯಲ್ಲಿ ನಿಂತು ಚೀತು ಅಂತ ಉಗಿಯಂತ ಸಮಯ ಇವತ್ತು ಬಂದಿದೆ. ಹಾಗಾಗಿ ಜನರ ಮನಸ್ಸನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡ್ಲಿಕ್ಕೆ ಸುಮ್ಮನೆ ಈ ಪವರ್ ಶೇರಿಂಗು, ಡಿನ್ನರ್ ಮೀಟಿಂಗು, ಆ ಮೀಟಿಂಗು, ಈ ಮೀಟಿಂಗು ಮಾಡ್ಕೊಂಡು ಹೋಗ್ತಾರೆ ಹೊರತು ಜನರಿಗೆ ಅರ್ಥ ಆಗಿದೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತ ಕೊಡ್ತಾ ಇದೆ ಅಂತೇಳಿ. ಜನ ಬೇಸತ್ತಿದ್ದಾರೆ. ಸಮಯ ಬಂದಾಗ ಸರಿಯಾದ ತಕ್ಕ ಪಾಠವನ್ನ ನಮ್ಮ ಭಾರತೀಯ ಜನತಾ ಪಕ್ಷ, ಕರ್ನಾಟಕ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕಲಿಸ್ತಾರೆ. ಹಾದಿ ಬೀದಿಯಲ್ಲಿ ಮಾತನಾಡಿದರೆ ಮಾನ್ಯತೆ ಇಲ್ಲ. ಹೈಕಮಾಂಡ್ ಹೇಳಬೇಕು ಅಂತ ಹೇಳಿದ ಖರ್ಗೆ. ಹಾದಿ ಬೀದಿಯಲ್ಲಿ ಪವರ್ ಶೇರಿಂಗ್ ಹಾಗೂ ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡಿದರೆ ಮಾನ್ಯತೆ ಇಲ್ಲ. ಹೈಕಮಾಂಡ್ ಹೇಳಬೇಕು. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಮಾತನಾಡಬೇಕು. ಹೈಕಮಾಂಡ್ ಯಾವಾಗ ಮಾತನಾಡಬೇಕು ಮಾತನಾಡುತ್ತೆ. ಬಹಿರಂಗವಾಗಿ ಮಾತನಾಡೋರಿಗೆ ನೋಟಿಸ್ ಕೊಟ್ಟಿದೆ, ಇನ್ನೂ ಕೂಡ ಕೊಡ್ತಾರೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ DCM DKಶಿ CM ಆಗುವ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹಲ್ಚಲ್ ಎಬ್ಬಿಸಿರೋದಂತೂ ಸುಳ್ಳಲ್ಲ. ವರಲಕ್ಷ್ಮಿ ಎಲ್, ಬ್ಯೂರೋ ರಿಪೋರ್ಟ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.